ಶಿರೂರು ಗುಡ್ಡ ಕುಸಿತದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೊನೆಯ ಪ್ರಯತ್ನ ನಡೆಯಲಿದೆ. 13 ದಿನಗಳಿಂದ ಕಾರ್ಯಾಚರಣೆ ನಡೆಸ್ತಾ ಇರೋ ಸಿಬ್ಬಂದಿ ಇನ್ನೂ ಮೃತದೇಹಗಳ ಹುಡುಕಾಟದಲ್ಲಿದ್ದಾರೆ. ಆದರೆ ಇದುವರೆಗೂ ಕೂಡ ಜಗನ್ನಾಥ, ಲೋಕೇಶ್, ಅರ್ಜುನ್ರ ಸುಳಿವೇ ಇಲ್ಲ. ಇವತ್ತು ಕೊನೆ ಹಂತದ ಕಾರ್ಯಾಚರಣೆ ನಡೆಸಲಿದ್ದಾರೆ ಸಿಬ್ಬಂದಿ. ಮಲ್ಪೆಯ ಮುಳುಗ ತಜ್ಞ ಈಶ್ವರ್ ಅವರ ತಂಡದಿಂದ ಕಾರ್ಯಾಚರಣೆ ನಡೆಯುತ್ತೆ. ಅನುಮಾನವಿದ್ದ 4 ಸ್ಥಳಗಳ ಪೈಕಿ 3 ಕಡೆ ಶೋಧ ಪೂರ್ಣ ಆಗಿದೆ. ಇವತ್ತು 4ನೇ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸ್ತಾರೆ. ಲಾರಿ ಇದೆ ಎನ್ನಲಾದಂತಹ ಸ್ಥಳದಲ್ಲಿ ಈ ತಂಡ ಇವತ್ತು ಶೋಧ ನಡೆಸುತ್ತೆ. ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದು ಶೋಧ ಕಾರ್ಯ ಅಡ್ಡಿಯಾಗ್ತಾ ಇದೆ. ನೌಕಾಪಡೆ ಮತ್ತು NDRF, SDRF ಸಿಬ್ಬಂದಿಯೊಂದಿಗೆ ಈಶ್ವರ ಮಲ್ಪೆ ಅವರ ತಂಡ ಕೂಡ ಇವತ್ತು ಕೊನೆ ಹಂತದ ಕಾರ್ಯಾಚರಣೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಸಂದೀಪ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೀಪ್, ಈಗಾಗಲೇ 13 ದಿನದ ಕಾರ್ಯಾಚರಣೆ ಆಗೋಗಿದೆ, ಬಟ್ ಇದುವರೆಗೂ ಯಾವುದೇ ಸುಳಿವು ಸಿಕ್ಕಿಲ್ಲ. ಇನ್ನು ಮುಂದಕ್ಕೆ ಇವತ್ತಿನ ಕಾರ್ಯಾಚರಣೆಯ ಸ್ವರೂಪ ಏನು, ಮತ್ತೆ ಇವತ್ತಿನದ್ದು ಕೊನೆ ಹಂತದ ಕಾರ್ಯಾಚರಣೆನ ಹೇಗೆ? ಹೌದು ವಿಜಯ್, ಏನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತ ಪ್ರಕರಣ ಇವತ್ತು 13ನೇ ದಿನ ಕಾರ್ಯಾಚರಣೆ ನಡೀತಿರತಕ್ಕಂಥದ್ದು. ಜುಲೈ 16ಕ್ಕೆ ಈ ಗುಡ್ಡ ಕುಸಿತ ಆಗಿತ್ತು. ಏನು ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ಅಗಲೀಕರಣದಿಂದ ಗುಡ್ಡ ಕುಸಿತ ಆಗಿ ಸುಮಾರು 11 ಜನ ನಾಪತ್ತೆಯಾಗಿದ್ರು. ಅದರಲ್ಲಿ 8 ಜನರ ಮೃತದೇಹ ಸಿಕ್ಕಿರತಕ್ಕಂಥದ್ದು. ಕೇರಳ ಮೂಲದ ಚಾಲಕ ಅರ್ಜುನ್ ಮತ್ತು ಅಂಕೋಲಾದ ಏನು ಜಗನ್ನಾಥ್ ಅಂತ ಶಿರೂರ ಗ್ರಾಮದವರೇ ಮತ್ತು ಗಂಗೆಕೊಳ್ಳ ಅಂತ ಗ್ರಾಮದ ಲೋಕೇಶ್ ಅನ್ನರು, ಇವರ 3 ಮೃತದೇಹಗಳ ಪತ್ತೆಗೋಸ್ಕರ ಈಗ ಕಾರ್ಯಾಚರಣೆ ನಡೀತಿರತಕ್ಕಂಥದ್ದು. ಇದರಲ್ಲೂ ಪ್ರಮುಖವಾದದ್ದಂದ್ರೆ ಕೇರಳ ಮೂಲದ ಲಾರಿಯೊಂದು, ಟಿಂಬರ್ ತುಂಬಿದಂತಹ ಭಾರತ್ ಬೆಂಜ್ ಲಾರಿಯೊಂದು ನಾಪತ್ತೆಯಾಗಿರತಕ್ಕಂಥದ್ದು. ಈ ಲಾರಿಯ ಹುಡುಕಾಟದ ಕಾರ್ಯಾಚರಣೆ ನಿರಂತರವಾಗಿ 13 ದಿನಗಳಿಂದ ಮಾಡ್ತಾ ಇರತಕ್ಕಂಥದ್ದು. ಮೊದಲು ಗುಡ್ಡದ ಕೆಳಗೆ ಇದೆ ಅನ್ನೋ ನಿಟ್ಟಿನಲ್ಲಿ ಮಣ್ಣನ್ನು ತೆಗೆದಿದ್ರು, ಆದ್ರೆ ಈಗ ನದಿಯಲ್ಲಿದೆ ಅನ್ನೋ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡಿದ್ರು. ಅದು ಏನು ದೆಹಲಿ ಮೂಲದ ಎಂದು ದೆಹಲಿಯಿಂದ ಅತ್ಯಾಧುನಿಕ ಡ್ರೋನ್ ಅನ್ನ ತರಿಸಿ ಕಾರ್ಯಾಚರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಏನು ಕಮಾಂಡರ್, ನಿವೃತ್ತ ಕಮಾಂಡರ್ ಇಂದ್ರಾಬಾಲನ್ ಅಂತ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿದಾಗ 4 ಸ್ಪಾಟ್ಗಳನ್ನ ಗುರುತು ಮಾಡಿದ್ರು ಗಂಗಾವಳಿ ನದಿಯಲ್ಲಿ. ಆ ಸ್ಪಾಟ್ಗಳಲ್ಲಿ ಏನು ಮೆಟಲ್ ಇದೆ ಅನ್ನೋದನ್ನ ಮಾಹಿತಿಯನ್ನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಏನ್ ನೌಕಾದಳದ ಮತ್ತೆ ಭೂಸೇನೆಯ ಮುಳುಗು ತಜ್ಞರು ಬಂದು ಸಹ ಕಾರ್ಯಾಚರಣೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ 4 ಸ್ಪಾಟ್ಗಳಲ್ಲಿ ಲೋಹ ಅಂದ್ರೆ ಮೆಟಲ್ ಕಾಣ್ತಾ ಇದೆ. ಈ ಸ್ಥಳದಲ್ಲಿ ಲಾರಿ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ನೇತೃತ್ವದಲ್ಲಿ ನಿನ್ನೆಯಿಂದ ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು. ನಿನ್ನೆ ಸಹ ಏನ್ ನಡುಗಡ್ಡೆ ಆದಂತಹ ಗಂಗಾವಳಿ ನದಿಯ ಭಾಗದಲ್ಲಿ ಮಧ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣು ಬಿದ್ದಿತ್ತು. ಆ ಸ್ಥಳದಲ್ಲೇ ಸುತ್ತಮುತ್ತದಲ್ಲಿ 3 ಸ್ಥಳಗಳಲ್ಲಿ ಮುಳುಗು ತಜ್ಞರು ಇಳಿದಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಕಲ್ಲು ಬಂಡೆಗಳು ಸಿಕ್ಕಿದೆ, ಜೊತೆಗೆ ಮರದ ದಿಣ್ಣೆಗಳು ಸಿಕ್ಕಿರತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಸಹ ಸಾಕಷ್ಟು ತೊಡಕಾಗಿದೆ. ಇದ್ರ ಜೊತೆಗೆ ಏನು ಮುಳುಗು ತಜ್ಞ ಆದಂತಹ ಈಶ್ವರ್ ಮಲ್ಪೆ ಸಹ ನೀರಿನ ವೇಗಕ್ಕೆ ಕೊಚ್ಚಿ ಹೋಗ್ತಿದ್ರು, ಅವರನ್ನು ಸಹ ರಕ್ಷಣೆ ಮಾಡಿ ಮತ್ತೆ ಈಗ ಇವತ್ತು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಅಂದ್ರೆ ಗಂಗಾವಳಿ ನದಿಯಲ್ಲಿ ನೀರಿನ ರಭಸ ಹೆಚ್ಚಾಗಿರತಕ್ಕಂಥದ್ದು. ಕಳೆದ 2 ದಿನಗಳ ಹಿಂದೆ 8 ನಾಟ್ ಸ್ಪೀಡ್ ಅಲ್ಲಿ ನೀರು ಹರಿತಾ ಇತ್ತು. ಯಾಕಂದ್ರೆ ಘಟ್ಟದ ಮೇಲೆ ಸಾಕಷ್ಟು ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ವೇಗವಾಗಿ ನೀರು ಬರ್ತಾ ಇರತಕ್ಕಂಥದ್ದು. ನಿನ್ನೆ 10 ನಾಟ್ ಸ್ಪೀಡ್ಗೆ ನೀರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ತೊಡಕಾಗಿತ್ತು. ಆದ್ರೂ ಕೂಡ 3 ಸ್ಥಳದಲ್ಲಿ ಏನು ಮುಳುಗು ತಜ್ಞ ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯ ಲಾರಿ ಇಲ್ಲ, ಆದ್ರೆ ಅಲ್ಲಿ ಕಲ್ಲು ಬಂಡೆ ಮತ್ತು ಮರದ ದಿಣ್ಣೆಗಳು ಇದೆ ಅನ್ನೋದನ್ನ ಮಾಹಿತಿಯನ್ನ ನೀಡಿರತಕ್ಕಂಥ. ಈ ಹಿನ್ನೆಲೆಯಲ್ಲಿ ಇವತ್ತು ಕೊನೆಯ ಹಂತದ ಕಾರ್ಯಾಚರಣೆಗೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ನೌಕಾದಳ, ಭೂಸೇನೆ, NDRF, SDRF ಜೊತೆಗೆ ಈಶ್ವರ್ ಮಲ್ಪೆ ಇಳಿದಿರತಕ್ಕಂಥದ್ದು. ಏನು ಶಾಸಕ ಸತೀಶ್ ಜೈನ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೀತಿರತಕ್ಕಂಥದ್ದು. ಇವತ್ತು ಕೊನೆಯ ಅಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ M. ನಾರಾಯಣ ಅವರು ಸಹ ತಿಳಿಸಿದ್ರು, ಇದು ಕೊನೆಯ ಹಂತದ ಕಾರ್ಯಾಚರಣೆ. ಯಾಕಂದ್ರೆ 4 ಸ್ಪಾಟ್ಗಳನ್ನ ಈ ಡ್ರೋನ್, ಅತ್ಯಾಧುನಿಕ ಡ್ರೋನ್ ನಲ್ಲಿ ತಿಳಿಸಿದಂತಹ ಸಂದರ್ಭದಲ್ಲಿ 4 ಸ್ಪಾಟ್ಗಳನ್ನ ತಿಳಿಸಿದ್ರು. ಅದರೊಳಗೆ 3 ಸ್ಪಾಟ್ ಅಲ್ಲಿ ಈಗ ಇಲ್ಲ ಅನ್ನೋ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಕೊನೆಯ ಸ್ಪಾಟ್ ಅಲ್ಲಿ ಇವತ್ತು ನಾವು ಇಳಿಸ್ತಾ ಇದ್ದಾರೆ. ಅಲ್ಲೇನಾದ್ರೂ ಲಾರಿ ಸಿಕ್ಕಿದ್ರೆ ಅದನ್ನ ಮೇಲಕ್ಕೆ ಎತ್ತುವಂತಹ ಪ್ರಯತ್ನ ಮಾಡ್ತೀರಿ. ಇದು ನಮ್ಮ ಕೊನೆಯ ಪ್ರಯತ್ನ ಅನ್ನೋ ಸ್ಪಷ್ಟವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಿದ್ದಾರೆ. ಎಲ್ಲಾ ಜಿಲ್ಲಾಡಳಿತದ ಅಧಿಕಾರಿಗಳು ಎಲ್ಲರೂ ನಿಂತು ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ವಿಜಯ್, ಥ್ಯಾಂಕ್ ಯು ಸಂದೀಪ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.